ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 4 ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನರಾಶಿ ಇದರಲ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಮುಗಿದಿದೆ. 2 ಕ್ಲಾಸ್ ಮಾಡಿದ್ದೀನಿ. ಇಂಟ್ರೊಡಕ್ಷನ್ ಕ್ಲಾಸ್ ಅದಾದ್ಮೇಲೆ ಒಂದಷ್ಟು ವರ್ಕ್ಡ್ ಎಕ್ಸಾಂಪಲ್ ಮಾಡಿದ್ದೀನಿ. ಇದು ಮೂರನೇ ಕ್ಲಾಸಲ್ಲಿ ಒಂದು 10 ರಿಂದ 15 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಆಯಿತಾ? ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಮಾಡಿದ್ದಾನೆ ಅಂದರೆ 4 ಆಪ್ಷನ್ ಕೊಟ್ಟಿದ್ದಾನೆ ಈ ರೀತಿ ABCD. ಆಯ್ತಾ? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ 4 ಫ್ರಾಕ್ಷನ್ ಕೊಟ್ಬಿಟ್ಟು ಅಥವಾ ಭಿನ್ನರಾಶಿ ಕೊಟ್ಬಿಟ್ಟು ಇದರಲ್ಲಿ ಅತ್ಯಂತ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ? ಇದರಲ್ಲಿ ಅತ್ಯಂತ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ. ಯಾವ ರೀತಿ ಮಾಡ್ತೀರಾ? ಇಲ್ಲಿ ನೋಡಿ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಫ್ರಾಕ್ಷನ್ ಅಂದ ತಕ್ಷಣ ಚಡ್ಡಿನ ಚೆಕ್ ಮಾಡಿ. ಇಲ್ಲಿ ನೋಡಿ, ಎಲ್ಲಾದ್ರು ಚಡ್ಡಿ ಒಂದೇ ತರ ಚಡ್ಡಿ ಹಾಕಿದ್ದಾರೆ. ಫ್ರಾಕ್ಷನ್ ಡಿನಾಮಿನೇಟರ್ ಸೇಮ್ ಇದೆ ಅಥವಾ ಎಲ್ಲರೂ ಒಂದೇ ರೀತಿ ಚಡ್ಡಿ ಹಾಕಿದ್ದಾರೆ. ಈ ತರ ಇದ್ದಾಗ ಏನ್ ಮಾಡ್ಬೋದು ಅಂದ್ರೆ, ಆಯ್ತಾ, ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ಹೈಯೆಸ್ಟ್ ಯಾವ ನಂಬರ್ ಇರುತ್ತೆ ಅದು ದೊಡ್ಡ ಫ್ರಾಕ್ಷನ್ ಆಗಿರುತ್ತೆ, ಬಿಗ್ಗೆಸ್ಟ್ ಫ್ರಾಕ್ಷನ್ ಆಗಿರುತ್ತೆ. ಆಯ್ತಾ? ಇಲ್ಲಿ 3 ಇದೆ, ಇಲ್ಲಿ 1 ಇದೆ, 6 ಇದೆ, 2 ಇದೆ. ಆಯ್ತಾ? ಇದೇ ದೊಡ್ಡ ಫ್ರಾಕ್ಷನ್ ಆಗಿರುತ್ತೆ. ಆಯ್ತಾ? ಆಪ್ಷನ್ ಸಿ ಅನ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಬೋದು. ಆಯ್ತಾ? ಫಸ್ಟ್ ಡಿನಾಮಿನೇಟರ್ ಚೆಕ್ ಮಾಡಿ. ಡಿನಾಮಿನೇಟರ್ ನಂಬರ್ ಎಲ್ಲ ಸೇಮ್ ಇದ್ರೆ ಮೇಲ್ಗಡೆ ಯಾವ ನಂಬರ್ ದೊಡ್ಡದಿರುತ್ತೋ ಅದೇ ದೊಡ್ಡ ಫ್ರಾಕ್ಷನ್ ಆಗಿರುತ್ತೆ. ಅದೇ ರೀತಿ ಮೇಲ್ಗಡೆನಲ್ಲಿ ಯಾವುದು ಚಿಕ್ಕದಿರುತ್ತೋ ಅದು ಚಿಕ್ಕ ಫ್ರಾಕ್ಷನ್ ಆಗಿರುತ್ತೆ. ಆಯ್ತಾ? ಇದನ್ನ ಇನ್ನೊಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂದ್ರೆ ಇದನ್ನ ಮಾಡಿ ಡೆಸಿಮಲ್ ಕನ್ವರ್ಟ್ ಮಾಡಿ. ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಇದು ಯಾವ ರೀತಿ ಮಾಡ್ತೀರಾ? ಹಿಂಗೇನೆ 5 ಇಂದ 3ನ ಡಿವೈಡ್ ಮಾಡೋಕ್ಕಾಗಲ್ಲ. 0.0 5 30 ಈ ರೀತಿ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ. ಇದೇನಿದ್ರು ಇದ್ರ ವ್ಯಾಲ್ಯೂ 0.6 ಬರುತ್ತೆ. ಆಯ್ತಾ? ನೆಕ್ಸ್ಟ್ 5/1 ಅಲ್ವಾ, 1/5. 5 ಇಂದ 1 ಡಿವೈಡ್ ಮಾಡೋಕ್ಕಾಗಲ್ಲ. 0.0 ಹಾಕ್ಲಿ. 5 2s 10 ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಇದ್ರ ವ್ಯಾಲ್ಯೂ 0.2. ನೆಕ್ಸ್ಟ್ 6/5. 5 ಇಂದ 6ನ ಡಿವೈಡ್ ಆಗಲ್ಲ. 0 ಹಾಕಿ. 5 1s 5, 1 ಉಳ್ಕೊತ್ತು. 5 2s 10. ಆಯ್ತಾ? 5 ಇಂದ 6ನ ಡಿವೈಡ್ ಮಾಡೋಕೆ ನಾನು ಮಿಸ್ಟೇಕ್ ಮಾಡಿದೆ. ಆಯ್ತಾ? ಫಾಸ್ಟಾಗಿ ಮಾಡ್ತಾ ಮಿಸ್ಟೇಕ್ ಮಾಡಿದೆ. ಆಯ್ತಾ? ಇರಿ ಒಂದು ನಿಮಿಷ ನೋಡಿ. ಅದಕ್ಕೆ ಮೈಂಡಲ್ಲಿ ಬೇರೆ ಇನ್ನೇನೋ ಏನಾರ ಯೋಚನೆ ಮಾಡ್ತಾ ಇದ್ರೆ ಈ ರೀತಿ ಮಿಸ್ಟೇಕ್ ಆಗುತ್ತೆ. ಮ್ಯಾಥ್ಸ್ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ಲಿ ಮೈಂಡು ಕ್ಲಾರಿಟಿ ಇರಬೇಕು, ಕ್ಲಿಯರ್ ಆಗಿರಬೇಕು. ಆಯ್ತಾ? ನೋಡಿ, ನಾನೇ ಹೆಂಗೆ ಮಿಸ್ಟೇಕ್ ಮಾಡಿದೆ. 5 ಇಂದ 6ನ ಡಿವೈಡ್ ಮಾಡಬೇಕು, ದೊಡ್ಡದಿದೆ. 5 1s 5, 1 ಉಳ್ಕೊತ್ತು. ಆಯ್ತಾ? ಈಗ ಚುಕ್ಕಿ ಇಟ್ಬಿಟ್ಟು ಇಲ್ಲೊಂದು 0 ಹಾಕೊಳ್ಳಿ. 5 2s 10 ಈ ರೀತಿ ಮಾಡಬೇಕು. ಇದೇನಾಗುತ್ತೆ? 1.2 ಆಗುತ್ತೆ. ನೆಕ್ಸ್ಟ್ 2/5 ಇದೆ. 5 ಇಂದ 2ನ ಡಿವೈಡ್ ಆಗಲ್ಲ. 5 4s 20, 5 4 20. ಆಯ್ತಾ? 0.4 ಅಂತ ಈ ರೀತಿ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳಿ. ಒಂದು ಸಲ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ದೊಡ್ಡದು ಅಂತ. ಇಲ್ಲಿ ನೋಡಿ, 0.6, 0.2, 0.4, ಇದು 1.2 ಇದೆ. 1.2 ಅಂದ್ರೆ ಇದು ದೊಡ್ಡದು. ಆಯ್ತಾ? ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗ್ ಬರ್ಕೊಳ್ಳಿ ಗೊತ್ತಾ? ಡೆಸಿಮಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗ್ ಬರ್ಕೊಳ್ಳಿ ನೋಡಿ. 0.6, 0.2, 1.2, 0.4. ಆಯ್ತಾ? ಇಲ್ಲಿ ಹೈಯೆಸ್ಟ್ ನಂಬರ್ ಯಾವ್ದಿದೆ? ಹೈಯೆಸ್ಟ್ ನಂಬರ್ ಇದೇನೆ, 1 ಇದೆ. ಇದೆಲ್ಲ 0 ಇದೆ. ಇದು ಹೈಯೆಸ್ಟ್ ನಂಬರ್. ಸೊ 1.2 ಅಂದ್ರೆ ಇದು ಆಪ್ಷನ್ ಸಿ ಆಗುತ್ತೆ. ಇದರಲ್ಲಿ ಗ್ರೇಟೆಸ್ಟ್ ಫ್ರಾಕ್ಷನ್, ಅತ್ಯಂತ ದೊಡ್ಡ ಭಿನ್ನರಾಶಿ ಆಪ್ಷನ್ ಸಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ ಈ ರೀತಿ 4 ಫ್ರಾಕ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಫ್ರಾಕ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ? ಒಂದ್ ಸೆಕೆಂಡ್. ಡಿನಾಮಿನೇಟರ್ ನೋಡಿ, ಡಿನಾಮಿನೇಟರ್ ಎಲ್ಲ ಬೇರೆ ಇದೆ. ಇದೆಲ್ಲ ಅನ್ಲೈಕ್ ಫ್ರಾಕ್ಷನ್. ಆಯ್ತಾ? ಅಸಮರೂಪದ ಭಿನ್ನರಾಶಿ. ಡಿನಾಮಿನೇಟರ್ ಎಲ್ಲ ಬೇರೆ ಇದೆ. ಆಯ್ತಾ? ಆ ತರ ಇದ್ದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿ. ಡೆಸಿಮಲ್ ಕನ್ವರ್ಟ್ ಮಾಡೋದು ತುಂಬಾ ಈಸಿ ಅಂತ ಅನ್ಸುತ್ತೆ. ಆಯ್ತಾ? ಹೆಂಗ್ ಮಾಡ್ತೀರಾ? ಡೆಸಿಮಲ್ಗೆ 7 ಇಂದ 1ನ ಡಿವೈಡ್ ಆಗಲ್ಲ. 7 1s 7, 3 ಬಂತು.
ಆಯಿತಾ. ಸಾಕು, ಇಲ್ಲಿಗೆ ನಿಲ್ಲಿಸಿ ಆಯಿತಾ. 1 ಪಾಯಿಂಟು, ಇದು 0.1 ಬತ್ತು. ನೆಕ್ಸ್ಟು 1ಇಂದ 5ನ ಡಿವೈಡ್ ಮಾಡೋದು, 1/5. ಇದನ್ನು ಯಾವ ರೀತಿ ಮಾಡ್ತೀರಾ, 5ಇಂದ 1ನ್ನು ಡಿವೈಡ್ ಮಾಡಿ, ಆಗಲ್ಲ, ಚಿಕ್ಕಿಡಿ. 5 2s 10 10, ಇದು 0.2 ಆಯಿತು. ನೆಕ್ಸ್ಟ್ 4/7 ಮಾಡಿ, 4/7 ಇಲ್ಲೇ ಮಾಡ್ತೀನಿ. 7ಇಂದ 4ನ ಡಿವೈಡ್ ಮಾಡೋದು ಆಯಿತಾ. 7ಇಂದ 4ನ ಡಿವೈಡ್ ಮಾಡೋದು, ಆಗಲ್ಲ, ಚಿಕ್ಕಿಡಿ, ಇಲ್ಲೊಂದು ಹಾಕೊಳ್ಳಿ. 7 5 35, 7 5s 35, 5, ಇದು 0.5 ಬಂತು. ಒಂದು ಡಿಜಿಟ್ ಚೆಕ್ ಮಾಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಜಸ್ಟ್ ಒಂದು ಡಿಜಿಟ್ ಇದು ಮಾಡಿ, ಡಿವೈಡ್ ಮಾಡಿ, ನಿಮಗೆ ಬರುತ್ತೆ. ನೆಕ್ಸ್ಟು 2/5 ಅಂದರೆ 5ಇಂದ 2ನ ಡಿವೈಡ್ ಮಾಡೋದು, ಚುಕ್ಕಿಡಿ. 5 4s 20, 0.4. ಈಗ ನಿಮ್ಗೆ ಯಾವುದು ಗೊತ್ತಾಗುತ್ತೆ, ಬಿಗ್ಗೆಸ್ಟ್ ಫ್ರಾಕ್ಷನ್ ಯಾವುದು, ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಈಸಿಯಾಗಿ ಇದು ಮಾಡ್ಬೋದು ಆಯಿತಾ. ನೋಡಿ, 0.1, 0.2 ಇದೆ, 0.5 ಇದೆ, 0.4 ಇದೆ. ಸ್ಮಾಲೆಸ್ಟ್ ಫ್ರಾಕ್ಷನ್ ಕೇಳಿರೋದು, ಅತ್ಯಂತ ಚಿಕ್ಕ ಭಿನ್ನ ರಾಶಿ ಯಾವುದು ಅಂದರೆ ಇದಾಗುತ್ತೆ ಆಯಿತಾ. ಈ ರೀತಿ ಮಾಡಿ. ಅಕಸ್ಮಾತ್ ಇನ್ನೂ ಕ್ಲಾರಿಟಿ ಬೇಕಾ ನಿಮಗೆ, ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಏನು ಮಾಡಿ ಅಂದರೆ, ನೋಡಿ ಬರ್ಕೊಳ್ಳಿ. ಫ್ರಾಕ್ಷನು 0.1 ಇದೆ, ನೆಕ್ಸ್ಟು 0.2 ಇದೆ, ನೆಕ್ಸ್ಟು 0.5 ಇದೆ, 0.4 ಇದೆ ಆಯಿತಾ. ಇಲ್ಲೇನು ಗೊತ್ತೈತೆ, 0 0 0 ಎಲ್ಲ 0 ಇದೆ. ಇಲ್ಲಿ 1 2 5 4 ಇದೆ. ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು, 0.1. ಈ ರೀತಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಆಪ್ಷನ್ ಎ. ಸೆಕೆಂಡ್ ಕ್ವಶನ್ ಏನಾಗುತ್ತೆ, ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದೇನೆ. 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ಸ್ಮಾಲೆಸ್ಟ್ ಫ್ರಾಕ್ಷನ್ ಮತ್ತು ಬಿಗ್ಗೆಸ್ಟ್ ಫ್ರಾಕ್ಷನ್ ಯಾವುದು ಅಂತ ಕೇಳಿದ್ದೇನೆ. ಕನ್ನಡದಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಮತ್ತು ಅತ್ಯಂತ ದೊಡ್ಡ ಭಿನ್ನರಾಶಿ ಯಾವುದು ಅಂತ ಕೇಳಿದ್ದೇನೆ ಆಯಿತಾ. ಜಸ್ಟ್ ಫಸ್ಟ್ ಏನು ಮಾಡಿ, ಡೆಸಿಮಲ್ ಕನ್ವರ್ಟ್ ಮಾಡಿ. ನಮಗೆಲ್ಲ ಗೊತ್ತಿದೆ 3/4 ಅಂದರೆ 0.75 ಆಯಿತಾ. 1/2 ಅಂದರೆ 0.5 ಆಯಿತಾ. ಗೊತ್ತಾಗಲಿಲ್ಲ, ಗೊತ್ತಲ್ಲ ಯಾವ ರೀತಿ ಮಾಡೋದು ಅಂತ. 4ಇಂದ 3ನ ಡಿವೈಡ್ ಮಾಡಿ, ಆಗಲ್ಲ, 0 ಪಾಯಿಂಟ್ ಹಾಕಿ ಇಲ್ಲಿ ಇಟ್ಕೊಳ್ಳಿ ಆಯಿತಾ. 4 7s 28, 4 7s 28, 2 ಉಳ್ಕೊತ್ತು, ಒಂದು 0 ಹಾಕೊಳ್ಳಿ. 4 5s 20 ಆಯಿತಾ. 0.75 ಬತ್ತು. ಅದೇ ರೀತಿ 1/2. 1/2 ಅಂದರೆ ಯಾವ ರೀತಿ ಮಾಡ್ತೀರಾ, 2ಇಂದ 1ನ ಡಿವೈಡ್ ಮಾಡಿ, ಆಗಲ್ಲ ಅಂದರೆ ಒಂದು 0 ಹಾಕ್ಕೊಳ್ಳಿ. 2 5s 10 ಆಯಿತು. ನೆಕ್ಸ್ಟ್ 2/3. 2/3 ಹೆಂಗೆ ಮಾಡ್ತೀರಾ, 3ಇಂದ 2ನ ಡಿವೈಡ್ ಮಾಡಿ ಆಯಿತಾ. 3 6s 18, 2 ಉಳ್ಕೋತು, ಸಾಕು. ಇದು 0.6. ನಮಗೆ ಒಂದು ಡಿಜಿಟ್ ವ್ಯಾಲ್ಯೂ ಗೊತ್ತಾದರೆ ಸಾಕಾಗುತ್ತೆ, ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ 4/5 ಆಯಿತಾ. 5ಇಂದ 4ನ ಡಿವೈಡ್ ಮಾಡಿ, 5 8s 40 ಅಥವಾ 8 5 40, 0 0, 0.8 ಬಂತು. ಈಗ ನಿಮ್ಗೆ ಗೊತ್ತಾಗುತ್ತೆ ಬಿಗ್ಗೆಸ್ಟ್ ಫ್ರಾಕ್ಷನ್ ಯಾವುದು, ಸ್ಮಾಲೆಸ್ಟ್ ಫ್ರಾಕ್ಷನ್ ಯಾವುದು ಅಂತ. ಡೆಸಿಮಲ್ ಪಾಯಿಂಟ್ ನೋಡಿದ್ರೆ ಗೊತ್ತಾಗುತ್ತೆ ಆಯಿತಾ. ಬಿಗ್ಗೆಸ್ಟ್ ಯಾವುದು, ಅವನು ಕೇಳಿರೋದು ಸ್ಮಾಲೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್, ಅತಿ ಚಿಕ್ಕ ಅತಿ ದೊಡ್ಡ. ಚಿಕ್ಕದು ಯಾವುದು, ಚಿಕ್ಕದು ಇದು 0.5. ಇದು ಸ್ಮಾಲೆಸ್ಟ್, ಇದು ಸ್ಮಾಲೆಸ್ಟು, ಅತ್ಯಂತ ಚಿಕ್ಕ ಆಯಿತಾ. ಬಿಗ್ಗೆಸ್ಟ್ ಯಾವುದು, 0.8, 0.8 ದೊಡ್ಡದು, ಅತ್ಯಂತ ದೊಡ್ಡದು ಆಯಿತಾ. ಇದನ್ನು ಕ್ಲಿಯರ್ ಮಾಡ್ತೀನಿ. ಇದನ್ನು ಕ್ಲಿಯರ್ ಮಾಡಿಬಿಟ್ಟು ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅತ್ಯಂತ ಚಿಕ್ಕ ಫ್ರಾಕ್ಷನ್ನು 1/2 ಅಂತ, 0.5 ಅಂದರೆ 1/2 ಆ್ಯಂಡ್ 4/5 ಅಂತ ಹೇಳ್ಬೋದು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ, ಆಪ್ಷನ್ ಎ ಆಗುತ್ತೆ ಆಯಿತಾ. ನಿಮಗೆ ಇನ್ನೂ ಕ್ಲಾರಿಟಿ ಬೇಕು, ಹಿಂಗೆ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಅಂದರೆ ಏನು ಮಾಡಿ, ವರ್ಟಿಕಲ್ ಡೈರೆಕ್ಷನ್ ಬರ್ಕೊಳ್ಳಿ ಆಯಿತಾ.
ಹಿಂಗೆ ಬರ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. 0.75, 0.5, 0.6, 0.8. ಆಯ್ತಾ? ಫಸ್ಟ್ ಲೈನ್ ನೋಡಿ, ಫಸ್ಟ್ ಲೈನ್ ಎಲ್ಲ 0 ಇದೆ, ಸೊ ಯಾವುದು ದೊಡ್ಡದಲ್ಲ, ಯಾವುದು ಚಿಕ್ಕದಿಲ್ಲ. ಸೆಕೆಂಡ್ ಲೈನ್ ನೋಡಿ, 7, 5, 6, 8 ಇದು ದೊಡ್ಡದು, 0.8 ದೊಡ್ಡದು. ಚಿಕ್ಕದು ಯಾವುದು? ಚಿಕ್ಕದು 7, 5, 6, 8 ಇದು ಚಿಕ್ಕದು. ಆಯ್ತಾ? ಇದು ಸ್ಮಾಲ್, ಇದು ಬಿಗ್. ಸೊ ಈ ರೀತಿ ಬೇಕಾದ್ರೆ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಆಯ್ತಾ? ಕ್ವಶನ್ ನಂಬರ್ 3ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ತುಂಬಾ ಸಿಂಪಲ್ ಆಗಿದೆ. ಆಯ್ತಾ? ಇದು ಇಂಪ್ರಾಪರ್ ಫ್ರಾಕ್ಷನ್. ಆಯ್ತಾ? ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೇಕಂತ. ಕನ್ನಡದಲ್ಲಿ ಇದು ವಿಷಮ ಭಿನ್ನರಾಶಿ, ಇದನ್ನ ಮಿಶ್ರ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡ್ಬೇಕಂತ. ಆಯ್ತಾ? ಯಾವ ರೀತಿ ಮಾಡ್ತೀರಾ? ಒಂದೇ ಡಿವೈಡ್ ಮಾಡೋದು ಅಷ್ಟೇ. 8ರಿಂದ 13ನ ಡಿವೈಡ್ ಮಾಡಿ. 8 1s 8, 8 2s 16 ಆಗುತ್ತೆ. ಆಯ್ತಾ? 3 2 5 ಅಷ್ಟೇ. ಪುನಃ ಬರ್ಕೊಳ್ಳಿ. 13/8 ಇದೇನದು ಇಂಪ್ರಾಪರ್ ಫ್ರಾಕ್ಷನ್, ಮಿಕ್ಸ್ಡ್ ಫ್ರಾಕ್ಷನ್ ಮಾಡಬೇಕು. ಹೇಳೋದ್ನೆಲ್ಲ ಚಡ್ಡಿ ಯಾವಾಗಲೂ ಸೇಮ್ ಇರುತ್ತೆ, ಚಡ್ಡಿ ಯಾವಾಗಲೂ ಸೇಮ್ ಇರುತ್ತೆ, ಬದಲಾಗಲ್ಲ. ಚಡ್ಡಿ ಬರ್ಕೊಳ್ಳಿ 8. ಆಯ್ತಾ? ಅದಾದ್ಮೇಲೆ ರಿಮೈಂಡರ್, ಶೇಷನ ಮೇಲ್ಗಡೆ ಬರ್ಕೊಳ್ಳಿ. ಶೇಷನ ಮೇಲ್ ಬರ್ಕೊಳ್ಳಿ. ಇದು ಕೋಶೆಂಟ್ ಅಥವಾ ಭಾಗಲಬ್ಧನ ಇಲ್ಲಿ ಬರ್ಕೊಳ್ಳಿ. 1 × 5/8 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಆಸ್ ಸಿಂಪಲ್ ಆಸ್ ದಟ್. ಆಯ್ತಾ? ತುಂಬಾ ಸಿಂಪಲ್ ಆಗಿದೆ. ಈಗ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಬಿಟ್ಟು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೇಕಂತ. ಕನ್ನಡದಲ್ಲಿ ಮಿಶ್ರ ಭಿನ್ನರಾಶಿ ಕೊಟ್ಟಿದ್ದಾನೆ. ಇದನ್ನ ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ? ಇದರಲ್ಲೆಲ್ಲ ಆಲ್ರೆಡಿ ಮಾಸ್ಟರ್ ಪೀಸ್ ಆಗಿದ್ದೀರಾ. ನೀವೆಲ್ಲ ಏನು ಮಾಡಿ, ಮೊಬೈಲ್ನ ಪಾಸ್ ಮಾಡಿ, ಯೂಟ್ಯೂಬ್ನ ಪಾಸ್ ಮಾಡಿಬಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆಯ್ತಾ? ಆಮೇಲೆ ವೆರಿಫೈ ಮಾಡಿ. ಇದೇ ಒಂದು ರೀತಿ ನಿಮಗೆ ಟೆಸ್ಟ್ ಥರ ಆಗುತ್ತೆ. ಆಯ್ತಾ? ಲಾಸ್ಟ್ ಟೈಮಲ್ಲಿ ಟೆಸ್ಟ್ ಕೊಡ್ತಿಲ್ಲ, ಯೂನಿಟ್ ಟೆಸ್ಟು, ಅದನ್ನು ಈಗಿನಿಂದನೇ ಪ್ರಾಕ್ಟೀಸ್ ಮಾಡ್ಕೋಬೋದು. ಏನು ಮಾಡಿ, ಪಾಸ್ ಮಾಡಿ, ಆನ್ಸರ್ ಫೈಂಡ್ ಔಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆಮೇಲೆ ನೋಡಿ, ವಾಚ್ ಮಾಡಿ. ಆಯಿತಾ? ಇದೇ ರೀತಿ ಮಾಡ್ತೀರಾ? ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಇಟ್ಕೊಂಡು ಮಾಡಬೇಕು. ಆಯಿತಾ? ಇದರಲ್ಲಿ ಡಿನಾಮಿನೇಟ್ರ್ ಚೇಂಜ್ ಆಗಲ್ಲ, ಡಿನಾಮಿನೇಟ್ರ್ ಸೇಮ್ ಇರುತ್ತೆ, ಅದಾದಮೇಲೆ ಈ ರೀತಿ 7 2s 14, 7 14, 14 + 5 19, 14 + 5 19. ಒಂದು ಸ್ಟೆಪ್ಪಲ್ಲಿ ಮಾಡಬೇಕು ನೀವು. ಆಯಿತಾ? 19/7 ಆಪ್ಷನ್ ಎ ಅಂತ ಮಾರ್ಕ್ ಮಾಡಬೇಕು. 7 2s 14, ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. 7 2s 14 ಪ್ಲಸ್ ಬಂದದ ಆನ್ಸರ್ಗೆ ಇದನ್ನು ಆ್ಯಡ್ ಮಾಡಬೇಕು, 19/7. ಇಲ್ಲ ಗೊತ್ತಲ್ಲ ಪ್ರೊಸೀಜರ್, ಬರ್ಕೊಳ್ಳಿ. 7 2s 7 × 2 ಪ್ಲಸ್ 5. ಈ ರೀತಿ ಬೇಕಾದ್ರೂ ಫಾಲೋ ಮಾಡ್ಬೋದು. ಆಯಿತಾ? 7 2s 14 ಪ್ಲಸ್ 5 / 7 2s 14 ಪ್ಲಸ್ 5 7. ಇದೇನಾಗುತ್ತೆ? 14 + 5 19/7. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಆಯಿತಾ? ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರೋದ್ರಿಂದ ಜಸ್ಟ್ ಹಿಂಗೆ 7 2s 14, 14 + 5 19 ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಮಾಸ್ಟರ್ ಪೀಸ್ ಆಗಬೇಕು. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಈ ರೀತಿ 3 ಫ್ರಾಕ್ಷನ್ ಕೊಟ್ಬಿಟ್ಟು ಇದನ್ನ ಸಮ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಇದರ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಮಾಡ್ತೀರಾ? ಸಮ್ ಅಂದರೆ ಜಸ್ಟ್ ಆ್ಯಡ್ ಮಾಡಿ ಅಷ್ಟೇ. ಫ್ರಾಕ್ಷನ್ನ ಆ್ಯಡ್ ಮಾಡಿ. ಅಡಿಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ಡಿನಾಮಿನೇಟರ್ ಚೆಕ್ ಮಾಡಿ, ಚಡ್ಡಿನ ಚೆಕ್ ಮಾಡಿ. ಡಿನಾಮಿನೇಟರ್ ಎಲ್ಲ ಸೇಮ್ ಇದೆ, ಎಲ್ಲರೂ ಒಂದೇ ಕಲರ್ ಚಡ್ಡಿ ಹಾಕಿದ್ದಾರೆ ಅಂದರೆ ಒಂದೇ ಸ್ಕೂಲ್ಗೆ ಹೋಗ್ತಾರೆ. ಎಲ್ಲರನ್ನ ಹತ್ಸಿ, ವ್ಯಾನು ಒಂದೇ ಸ್ಕೂಲ್ ಹೋಗ್ತಾ ಇರೋದ್ರಿಂದ ಒಂದೇ ವ್ಯಾನ್ನ ಹತ್ಸಿ. ಆಯಿತಾ? ನೆಕ್ಸ್ಟ್ ಇದೆ 3 ಇದೆ, 3 ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 2 ಇದೆ, 2 ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 9 ಇದೆ, 9 ಬರ್ಕೊಳ್ಳಿ. ಆಯಿತಾ? 9 + 2 11, 11 11 3 14, 14/5 ಬರುತ್ತೆ ನಮಗೆ ಫೈನಲ್ ಆನ್ಸರ್. ಅಲ್ಲ, ತುಂಬ ಸಿಂಪಲ್ ಆಗಿದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 6ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಈ ರೀತಿ 2 ಫ್ರಾಕ್ಷನ್ ಕೊಟ್ಬಿಟ್ಟು ಇದನ್ನ ಸಮ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಇದರ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಮಾಡ್ತೀರಾ? ಪ್ಲಸ್ ಅಂತ ಹಾಕೊಳ್ಳಿ. ಆಯಿತಾ? ಡಿನಾಮಿನೇಟರ್ ಚೆಕ್ ಮಾಡಿ, ಬೇರೆ ಬೇರೆ ಡಿನಾಮಿನೇಟರ್. ಇದೊಂದು ಕಲರ್ ಚಡ್ಡಿ, ಇದೊಂದು ಕಲರ್ ಚಡ್ಡಿ ಅಂದರೆ ಬೇರೆ ಬೇರೆ ಸ್ಕೂಲ್ಗೆ ಹೋಗ್ತಾರೆ. ಬೇರೆ ಬೇರೆ ಸ್ಕೂಲ್ಗೆ ಹೋಗ್ತಾರೆ ಅಂದರೆ
ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಿದೆ ನಿಮಗೆಲ್ಲ, ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡ್ತೀರಾ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ, ಪುನಃ ಇದನ್ನು ತೊಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಇದನ್ನು ತೊಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಆಯಿತಾ, ನೋಡಿ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 3 × 5 ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. ಈ ಕಡೆ 2 ಇದೆ, 2 ಬರ್ಕೊಳ್ಳಿ. ಆ ಕಡೆ 4 ಇದೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ 5ನ ತೊಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, 3ನ ತೊಗೊಂಡೋಗಿ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಅಷ್ಟೇ. 5 3s 5 3 15, 5 2s 10, 4 3s 12. ಎಷ್ಟಾಯಿತು? 22/15. 22/15. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಬ್ಟ್ರಾಕ್ಟ್ 5/11 ಫ್ರಮ್ 9/11. ಆಯ್ತಾ, ನೋಡಿ ಸಬ್ಟ್ರಾಕ್ಟ್ 5/11 ಫ್ರಮ್ 9/11 ಅಂತ ಕೊಟ್ಟಿದ್ದಾನೆ. ಆಯ್ತಾ, ಅಲ್ಲಿ ಕೊಟ್ಟಿರೋಂಗೆ ಬರ್ಕೊಬಿಟ್ಟಿರ. ಕ್ವಶನ್ ಅರ್ಥ ಮಾಡ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಸಬ್ಟ್ರಾಕ್ಟ್ 5/11 ಫ್ರಮ್ 9/11. ಆಯ್ತಾ, ಕನ್ನಡದಲ್ಲಿ 9/11ರಿಂದ 5/11ನ ಕಳೀರಿ ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ ಡಿನಾಮಿನೇಟರ್ ಇಬ್ರದ್ದು ಚಡ್ಡಿ ಚೆಕ್ ಮಾಡಿ. ಒಂದೇ ಥರ ಚಡ್ಡಿ ಹಾಕಿದ್ದಾರೆ, ಒಂದೇ ರೀತಿ ಚಡ್ಡಿ ಹಾಕಿದ್ದಾರೆ ಅಂದರೆ ಒಂದೇ ಸ್ಕೂಲ್ ಹೋಗ್ತಾರೆ, ಒಂದೇ ಸ್ಕೂಲ್ಗೆ ಹೋಗ್ತಾರೆ ವ್ಯಾನಲ್ಲಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. 9 ಇದೆ, 9 ಹಾಕ್ಕೊಳ್ಳಿ. 5 ಇದೆ, 5 ಹಾಕ್ಕೊಳ್ಳಿ. 9ರಲ್ಲಿ 5 ಮೈನಸ್ ಮಾಡಿದ್ರೆ ಏನಾಗುತ್ತೆ? 4/11 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದೇನೆ ಅಂದರೆ ಸಬ್ಟ್ರಾಕ್ಟ್ 1/6 ಫ್ರಮ್ 3/4 ಅಂತ ಕೇಳಿದ್ದೇನೆ. ಆಯ್ತಾ, ಕನ್ನಡದಲ್ಲಿ 3/4ರಿಂದ 1/6 ಕಳೆಯಿರಿ ಅಂತ ಕೇಳಿದ್ದೇನೆ. ಆಯ್ತಾ, ನೋಡಿ ಸಬ್ಟ್ರಾಕ್ಟ್ 1/6 ಫ್ರಮ್ 3/4 ಅಂದರೆ 3/4ರಿಂದ 1/6ನ ಮೈನಸ್ ಮಾಡಿ ಅಂತ ಕೇಳಿದ್ದೀನಿ. ಆಯ್ತಾ, ನೀಟಾಗಿ ಬರ್ಕೊಳ್ಳಿ. ಇಲ್ಲಿ ನೋಡಿ, 1 ಸೆಕೆಂಡ್ ಚಡ್ಡಿ ಚೆಕ್ ಮಾಡಿ. ಇವನೊಂದು ಕಲರ್ ಚಡ್ಡಿ ಹಾಕೊಂಡಿದ್ದಾನೆ, ಇವನೊಂದು ಕಲರ್ ಚಡ್ಡಿ ಹಾಕೊಂಡಿದ್ದಾನೆ. ಅಂದರೆ ಬೇರೆ ಬೇರೆ ಸ್ಕೂಲ್ ಹೋಗ್ತಾರೆ. ಬೇರೆ ಬೇರೆ ಸ್ಕೂಲ್ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಯ್ತಾ, ಇದು ಬೇರೆ ನಂಬರ್ ಇದೆ, ಇದು ಬೇರೆ ನಂಬರ್ ಇದೆ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3/4 ಮೈನಸ್ 1/6 ಹೇಳಿದ್ನಲ್ಲ. ಈ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನೆನ್ಪಿಟ್ಕೋಬೇಕು. ಆಯ್ತಾ, ಇವೆರಡನ್ನು ಮಲ್ಟಿಪ್ಲೈ ಮಾಡಿ. 4 × 6 4 × 6 ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಇಲ್ಲಿ 3 ಇದೆ, 3 ಬರ್ಕೊಳ್ಳಿ. 1 ಇದೆ, 1 ಬರ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ 6ನ ತೊಗೊಂಡೋಗಿ 3 ಜೊತೆ ಮಲ್ಟಿಪ್ಲೈ ಮಾಡಿ. 4ನ ತೊಗೊಂಡೋಗಿ 1 ಜೊತೆ ಮಲ್ಟಿಪ್ಲೈ ಮಾಡಿ. ಆಯಿತಾ, ನೋಡಿ 6 4 24. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. 6 3 18, 4 1 4. 18ರಲ್ಲಿ 4 ಕಳೆದ್ರೆ ಎಷ್ಟಾಗುತ್ತೆ? 18ರಲ್ಲಿ 4 ಕಳೆದ್ರೆ 14/24. ಇದು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಆಯಿತಾ, ಲಾಸ್ಟಲ್ಲಿ 4 ಇದೆ, ಲಾಸ್ಟಲ್ಲಿ 4 ಇದೆ ಅಂದರೆ 2 ಇಂದ ಡಿವೈಡ್ ಆಗುತ್ತೆ. ಆಯಿತಾ, ಅದಕ್ಕೆ ಡಿವಿಸಿಬಿಲಿಟಿ ರೂಲು ಫಸ್ಟೇ ಮಾಡಿರೋದು. 2 7s 14, 2 1s 2 2s. ಆಯಿತಾ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತಾರೆ. ಅಂದರೆ ಇದಕ್ಕಿಂತ ಸರಳ ಮಾಡೋಕ್ಕಾಗಲ್ಲ. ಆ ಥರ ಇದ್ರೆ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತಾರೆ. ಅಂದರೆ ಸರಳ ರೂಪ ಇದು ಕನ್ನಡದಲ್ಲಿ 7/12 ಆಗುತ್ತೆ. ಆಯಿತಾ, ಕೆಲವೊಂದ್ಸಲ ಈ ರೀತಿ ಆಪ್ಷನ್ ಕೊಟ್ಟಿರ್ತಾನೆ, ಕೆಲವೊಂದ್ಸಲ ಈ ರೀತಿ ಕೊಟ್ಟಿರ್ತಾನೆ. ಎರಡು ಇದು ಮಾಡಿ. ನೀವು ಯಾವಾಗಲೂ ಸಿಂಪ್ಲೆಸ್ಟ್ ಫಾರ್ಮ್, ಸ್ಟ್ಯಾಂಡರ್ಡ್ ಫಾರ್ಮ್ ತರೋಕ್ಕೆ ಟ್ರೈ ಮಾಡಿ. 7/12 ಅಂದರೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಏನು ಕೇಳಿದ್ದೀನಿ ಅಂದರೆ 2 ನಂಬರ್ ಕೊಟ್ಟಿದ್ದಾನೆ, 2 ಫ್ರಾಕ್ಷನ್ 3/4 ಮತ್ತು 2/5. ಇದ್ರ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕಂತೆ. ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಾದ್ಮೇಲೆ ಇದ್ರ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಆಯಿತಾ, ಫಸ್ಟ್ ಏನು ಮಾಡಿ, ಇದರ ಗುಣಲಬ್ಧ ಫೈಂಡ್ ಔಟ್ ಮಾಡಿ, ಅದಾದಮೇಲೆ ಅದರ ಸರಳ ರೂಪನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆಯಿತಾ, ಪ್ರಾಡಕ್ಟ್ ಅಂತ ಕೇಳಿದ್ದೇನೆ. ಪ್ರಾಡಕ್ಟ್ ಅಂದರೆ ಏನು? ಮಲ್ಟಿಪ್ಲೈ ಮಾಡಿ ಅಂತ. ಇದನ್ನು ಮಲ್ಟಿಪ್ಲೈ ಮಾಡಿ ಅಂತ. ಆಯಿತಾ, ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀರಾ? ಹತ್ರ ಬರ್ಕೋತೀನಿ. 3/4 × 2/5 ಅಂತ ಹತ್ರ ಬರ್ಕೋತೀನಿ. ಇಲ್ಲಿ ನೋಡಿ, ಇವೆರಡು ಒಂದೇ ಫ್ಯಾಮಿಲಿಗೆ ಸೇರುತ್ತೆ. ಇದ್ರ ಮುಸುಡಿ ನೋಡಿ, ಇದ್ರ ಮುಸುಡಿ ನೋಡಿ. ಒಂದೇ ಫ್ಯಾಮಿಲಿ ಅಂದರೆ ಒಂದೇ ಟೇಬಲ್ ಬರುತ್ತೆ. 2 1s ಟೇಬಲಲ್ಲಿ ಬರುತ್ತೆ. 2 1s 2 2s. ಆಯಿತಾ, ಬೇರೆ ಇನ್ಯಾವುದು ಬರೋಲ್ಲ. ಆಯಿತಾ,
ನ್ಯೂಮರೇಟರ್ ಉಳ್ಕೊತ್ತು 3 ಉಳ್ಕೊತ್ತು, ನ್ಯೂಮರೇಟರ್ಲಿ 3 ಉಳ್ಕೊತ್ತು, ಡಿನಾಮಿನೇಟರ್ ಏನು ಉಳ್ಕೊತ್ತು 2 ಇಂಟು 5 ಉಳ್ಕೊತ್ತು, 2 ಇಂಟು 5 ಉಳ್ಕೊತ್ತು ಆಯ್ತಾ. 3 5 2 10 ಆಯ್ತಾ. ಆನ್ಸರ್ ಏನು ಬರುತ್ತೆ 3/10 ಬರುತ್ತೆ. ಆನ್ಸರು 3/10 ಬರುತ್ತೆ. ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಇದೇ ಸಿಂಪ್ಲೆಸ್ಟ್ ಫಾರ್ಮ್. ಅಥವಾ ಇದನ್ನ ಇನ್ನೂ ಒಂದು ರೀತಿ ಮಾಡ್ಬೋದು ಇದನ್ನ ಆಯ್ತಾ. 3/4 ಇಂಟು 2/5 ಅಲ್ಲ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. ಡೈರೆಕ್ಟ್ ಅಂದ್ರೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡಿದ್ರೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. 3 2 6, 5 4 5 4 20 ಆಯ್ತಾ. ನೆಕ್ಸ್ಟು 0 ಇದೆ 6 ಇದೆ ಅಂದರೆ 2 ಇಂದ ಹೋಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. 2 3 2 10 3/10 ಆಯ್ತಾ. ಇದು ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಸರಳ ರೂಪ. ಇದಕ್ಕಿಂತ ಸಿಂಪ್ಲಿಫೈ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್, ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಕನ್ನಡದಲ್ಲಿ ಸರಳ ರೂಪ ಅಂತ ಕರೀತಾರೆ ಆಯ್ತಾ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಬಿ.